ಕೋರ್ಸ್ ಈ ಸರಿ ಬಿಗ್ ಬಾಸ್ ನೋಡ್ತಿರೋ ಪೇರೆಂಟ್ಸ್ಗೆ ತುಂಬ ಸ್ಟ್ರೆಸ್ ಆಗಿದೆ. ಬರೀ ಕಂಟೆಸ್ಟೆಂಟ್ಗಳಲ್ಲಿ ಒಳಗಡೆ ಸ್ಟ್ರೆಸ್ ಫೀಲ್ ಮಾಡ್ತಾ ಇಲ್ಲ, ಪೇರೆಂಟ್ಸ್ಗಳಿಗೂ ಇಲ್ಲಿ ಕುತ್ಕೊಂಡು ನೋಡೋರ್ಗೂ ತುಂಬ ನೋವಾಗ್ತಿದೆ. ಸೊ ಅದೇ ರೀತಿ ನಮ್ರತಾ ಫ್ಯಾಮಿಲಿಗೂ ನೋವಾಗಿರುತ್ತೆ. ಸೊ ನೀವೇನಾದರೂ ನಮ್ರತಾ ಫ್ಯಾಮಿಲಿಯವ್ರನ್ನ ಮಾತಾಡ್ಸಿದ್ರಾ ಅಂತ? ಮ್ಯಾಮ್, ನಮ್ರತಾ ಅವ್ರ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂತ ಇದ್ದೀನಿ. ಬಟ್ ಅವ್ರ ಫ್ರೆಂಡ್ ಜೊತೆ ಮಾತಾಡಿದೆ ನಾನು, ಕಾರ್ತಿಕ್ ಅಂತ. ಅವರು ಮ್ಯೂಸಿಕ್ ಡೈರೆಕ್ಟರ್, ಗೊತ್ತಿರ್ಬೋದು ನಿಮಗೆ. ಅವ್ರು ತುಂಬ ಕ್ಲೋಸ್ ಫ್ರೆಂಡು. ಅವ್ರು ಕೋಆರ್ಡಿನೇಟ್ ಮಾಡೋದು. ನೆನ್ನೆ ಕೇಳಿದೆ ನಾನು ಅವ್ರ ಜೊತೆ ಮಾತಾಡ್ಬೋದಾ, ಬಿಕಾಸ್ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಮಾತಾಡಿದ್ರೆ ಐ ಡೋಂಟ್ ನೋ ಅಂದರೆ ಹೇಗೆ ತೊಗೋತಾರೆ ಅಂತ, ಬಿಕಾಸ್ ಆಲ್ರೆಡಿ ಸ್ಟ್ರೆಸ್ಸಲ್ಲಿದ್ದಾರೆ. ನಿನ್ನೆ ಫೋನ್ ಮಾಡಿ ಕಾರ್ತಿಕ್ಗೆ ಬ್ರೋ ಅವ್ರು ಯಾವಾಗ ಆರಾಮಾಗಿರ್ತಾರೋ ಅವಾಗ ಫೋನ್ ಮಾಡಿಕೊಡು ಅಂತ ಕೇಳಿದ್ದೀನಿ. ಅವ್ರು ಆ್ಯಕ್ಚುಲಿ ಇವತ್ತು ಫೋನ್ ಮಾಡಿದರು, ನಾನು ಇತ್ತಿಲ್ಲ ಬಿಕಾಸ್ ಇಂಟರ್ವ್ಯೂಸಲ್ಲಿದ್ದೆ. ಬಟ್ ಹೋಗಿ ಮಾತಾಡ್ತೀನಿ ನಾನು, ಬಿಕಾಸ್ ನಾವೇನು ತಪ್ಪು ಮಾಡಿಲ್ಲ ಮ್ಯಾಮ್ ಅವಳಿಗೆ. ಅಂದರೆ ಆ ಥರ ಅಂದರೆ ಇಲ್ಲಿ ಹೊರಗಡೆ ಏನಾಗ್ತಾ ಇದೆಯೋ ಆ ರೇಂಜ್ ನೆಗೆಟಿವಿಟಿ ಬರ್ತಾ ಇದೆ, ಆ ಥರ ಏನು ಪಾಪದ ಕೆಲಸ ಮಾಡಿಲ್ಲ ನಾವು ಒಳಗಡೆ. ಆ್ಯಂಡ್ ಅದರಿಂದ ನಮ್ಮ ಪೇರೆಂಟ್ಸ್ ಸಫರ್ ಆಗ್ತಾ ಇರೋದು. ಈಗ ನನ್ನ ಪೇರೆಂಟ್ಸ್ ರಿಲೀವ್ ಆಗಿದ್ದಾರೆ, ದಟ್ ಐಮ್ ಔಟ್. ಬಟ್ ಅವ್ರ ಪೇರೆಂಟ್ಸ್ ಇನ್ನೂ ಸ್ಟ್ರೆಸ್ಸಲ್ಲಿದ್ದಾರೆ, ಯಾಕೆ ನಮ್ಮ ಮಗಳಿಗೆ ಇಷ್ಟೊಂದು ನೆಗೆಟಿವಿಟಿ ಬರ್ತಾ ಇದೆ ಅಂತ. ಸೊ ನಾನು ಹೋಗಿ ಮಾತಾಡ್ತೀನಿ. ಆ್ಯಂಡ್ ಆಮೇಲೆ